ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಗೈಸ್, ನಾನು ನಿಮಗೊಂದು ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಅದೇ ಥರ ಒಂದು ಟೊಮೆಟೊ, 4 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಫ್ರೈ ಮಾಡಿಕೊಂಡು ನಾನು ಪಾಲಕ್ ಸೊಪ್ಪನ್ನು ತಂದು 3 ದಿವಸ ಆಯಿತು. ಮೊನ್ನೆ ತಂದಿದ್ದೇನೆ. ತಂದ ಕೂಡಲೇ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು, ತರುವಾಗ ಪ್ರೆಸ್ ಇರ್ತದಲ್ಲ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಆವಾಗಲೇ ಕಟ್ ಮಾಡಿ ಜಿಪ್ಲೋ ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದನ್ನು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇರ್ತದೆ ಅಂತೇಳಿ. ಯಾಕಂದರೆ ನಿಮಗೂ ಸಹ ತಂದ ಕೂಡಲೇ ನೀವು ಅದನ್ನು ಯೂಸ್ ಮಾಡಬೇಕಂತಿಲ್ಲ. 1-2 ದಿವಸ 3 ದಿವಸಲ್ಲಿ ಇಡ್ಬೋದು. ಯಾವುದಾದ್ರೂ ಒಂದು ಕವರಲ್ಲಿ ತೊಳ್ಕೊಂಡು ಕಟ್ ಮಾಡಿ ಮತ್ತು ಕವರಲ್ಲಿ ಹಾಕಿ ಇಟ್ಬಿಡಿ. ಫ್ರೆಶ್ ಆಗಿಯೇ ಇರ್ತದೆ. 4-5 ದಿವಸ ಎಲ್ಲ ಸೊಪ್ಪನ್ನು ಆ ಥರ ಇಡ್ಬೋದು. ಅದೇ ಥರ ಕೊತ್ತಂಬರಿ ಸೊಪ್ಪು ಅಷ್ಟೇ. ನಮಗೆ ಎಷ್ಟು ದಿವಸ ಬೇಕಾದರೂ 1 ತಿಂಗಳಾದರೂ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ತೊಳೆದು ಅದನ್ನು ಕಟ್ ಮಾಡಿ ಇಂಥ ಕವರಲ್ಲಿ ಹಾಕಿಬಿಟ್ರೆ ಕೊತ್ತಂಬರಿ ಸೊಪ್ಪು 1 ತಿಂಗಳು ನಾನು ಯೂಸ್ ಮಾಡಿದ್ದೇನೆ. ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. 1 ತಿಂಗಳಾದರೂ ಕಟ್ ಮಾಡಿಟ್ರೆ ಏನಾಗೋದಿಲ್ಲ. ತೊಳ್ಕೊಂಡು ಕಟ್ ಮಾಡಿಡಬೇಕು. ಇದು ನೋಡಿ ಯಾವ ಥರ ಇದೆ ಅಂತ ಸೊಪ್ಪು. ಈಗ ತಂದ ಸೊಪ್ಪು ಥರ ಇದೆ. ಇದನ್ನು ತಂದು 3 ದಿವಸ ಆಯಿತು. ತಂದ ಕೂಡಲೇ ಕ್ಲೀನ್ ಮಾಡಿಕೊಂಡು ತೊಳೆಯಿರಿ ಮತ್ತು ಚೆನ್ನಾಗಿ ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಕವರನ್ನು ಟೈಟಾಗಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಇದೇ ಥರ ಇರ್ತದೆ. ಯಾವ ಸೊಪ್ಪಾದರೂ ನಮಗೆ ಎಷ್ಟು ದಿನ ಬೇಕು, 8 ದಿವಸ ತನಕ ಯೂಸ್ ಮಾಡಲಿಕ್ಕೆ ಆಗ್ತದೆ. ಈ ಥರ ಎಷ್ಟು ಫ್ರೆಶ್ ಆಗಿದೆ ಅಂತ ನಿಮಗೆ ನೋಡ್ತಾ ಇದ್ದೀರಲ್ಲ. ಅದೇ ಥರ ನಾವು ತೆಂಗಿನ ಎಣ್ಣೆ ಹಾಕ್ಕೊಂಡು ಇಂಥ ಸೊಪ್ಪನ್ನೆಲ್ಲ ಪಲ್ಯ ಮಾಡಿಕೊಂಡ್ರೆ ಅದರ ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಅದಕ್ಕೆ ನಾನು ಅದು ಬೇಗನೆ ಬೇಯ್ತದೆ. 5 ನಿಮಿಷದಲ್ಲಿ ಆಗುವಂಥ ಪಲ್ಯ ಇದು. ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಪಲ್ಯ ಮಾಡಿದ್ದೇನೆ. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಒಂದು ಕೈಯಲ್ಲಿ ನೀವು ನೋಡಿದ್ರಲ್ಲ ಎಷ್ಟು, 1 ಹಿಡಿಯಷ್ಟು ತೆಂಗಿನಕಾಯಿ ತುರಿದು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಮ್ಮದು ನೋಡಿ ಪಾಲಕ್ ಸೊಪ್ಪಿದು ಪಲ್ಯ ರೆಡಿ ಆಯಿತು. ಮತ್ತು ಇದಕ್ಕೆ ಗಂಜಿ ರೆಡಿ ಮಾಡ್ಕೊಂಡಿದ್ದೇನೆ. ಅದೇ ಥರ ಒಣಗಿದ ಮೀನನ್ನು 2 ಫ್ರೈ ಮಾಡಿ ಇಟ್ಟಿದ್ದೇನೆ. ಒಣಗಿದ ಮೀನು ಫ್ರೈ ಮಾಡಿದರೆ ಗಂಜಿ ಮತ್ತು ಸೊಪ್ಪಿನ ಪಲ್ಯ ಮತ್ತು ಲಿಂಬೆಹಣ್ಣಿಂದು ಉಪ್ಪಿನಕಾಯಿ. ಇವತ್ತಿನ ಇಷ್ಟೇ. ಇವತ್ತು ನಾವು ಮಾಡಿದ್ದಿಷ್ಟೇ. ಯಾಕಂದರೆ ನಿನ್ನೆದ್ದು ನಮಗೆ ಸಾರು ಮಾಡಿದೆಲ್ಲ ಉಂಟು. ಇವತ್ತು ಗಂಜಿ ಮಾಡುವಂತಾಯಿತು. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗೋಣ.